ನಮಸ್ಕಾರ ಸ್ನೇಹಿತರೆ. ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಕೋಳಿಗಳಿಗೆ 34 ದಿನ ಕಂಪ್ಲೀಟ್ ಆಗಿ ಇವತ್ತು 35ನೇ ದಿನ ರನ್ನಿಂಗ್. ಈ ಕೋಳಿಗಳ ಚೆನ್ನಾಗಿ ಬೆಳವಣಿಗೆ ಕೂಡ ಚೆನ್ನಾಗಿದೆ. ಹಾಗೆ ಇವತ್ತು ಲಿಫ್ಟ್ ಆಗ್ಬೋದು. ಅಂದರೆ ಇವತ್ತು ಅರ್ಧದಷ್ಟು ಕೋಳಿಗಳು ಇವತ್ತು ಖಾಲಿಯಾಗುವ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ 2 ಕೆಜಿ ವೆಯ್ಟ್ ಬರ್ತದೆ ಇವತ್ತು 35 ದಿನಕ್ಕೆ. 34ನೇ ದಿನಕ್ಕೆ 1.9 ಕ್ರಾಸ್ ಆಗಿದೆ ಅಂತ ಹೇಳಿದರೆ ಇವತ್ತು 2 ಕೆಜಿ ಬಾಡಿ ವೆಯ್ಟ್ ಕ್ರಾಸ್ ಆಗಿ ಆಗ್ತದೆ. ಆ ಕಾರಣದಿಂದ ಮಾರ್ಕೆಟಲ್ಲಿ ಬೇಡಿಕೆ ಇರುವ ಕಾರಣ ಇವಾಗ ಈ ಬ್ಯಾಚು 35, 36 ಒಂದು 38 ದಿನದ ಒಳಗಡೆನೆ ಪೂರ್ತಿ ಕೋಳಿ ಕೂಡ ಖಾಲಿ ಆಗ್ಬೋದು. ಎಲ್ಲಿಯಾದರೂ ಉಳಿದ್ರೆ ಒಂದು 35, 36 ದಿನಕ್ಕೆ ಲಿಫ್ಟ್ ಆಗಿ ಒಂದು 37ನೇ ದಿನಕ್ಕೆ ಎಲ್ಲಿಯಾದರೂ ಸ್ವಲ್ಪ ಉಳಿಬೋದು, ಅಥವಾ 2 ದಿನದಲ್ಲಿ ಕೂಡ ಕೋಳಿ ಖಾಲಿಯಾಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಏಕೆಂದರೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಇವಾಗ. ಆ ಕಾರಣದಿಂದಾಗಿ ಬೇಗ 2 ಕೆಜಿಗೆ ಲಿಫ್ಟ್ ಆಗಿ ಹೋಗ್ತದೆ. ಹಾಗೆ ಸ್ನೇಹಿತರೆ, ಈಗ ಫಾರ್ಮರ್ಸ್ ಎಲ್ಲರಿಗೂ ಗೊತ್ತಿರ್ತದೆ, ಈ ಲಿಫ್ಟ್ ಆಗುವ ದಿನದಲ್ಲಿ ನಾವು ಆದಷ್ಟು ಫೀಡನ್ನು ಲೇಟಾಗಿ ಹಾಕುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಲಿಫ್ಟಿಂಗು ಇನ್ಫಾರ್ಮೇಷನ್ ಫಾರ್ಮರಿಗೆ ಸಿಗುವಂಥದ್ದೇ ಸಂಜೆ ಒಂದು 6 ಗಂಟೆ ನಂತರ. 6, 7, 8 ಗಂಟೆ ಒಳಗಡೆ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಕಾರಣದಿಂದ ಫೀಡ್ ನಾವು ಲೇಟಾಗಿ ಹಾಕಿದರೆ ನಮಗೆ ಕೆಲಸವೂ ಉಳಿತಾಯ ಆಗ್ತದೆ. ಯಾಕೆಂತೇಳಿದರೆ ಸ್ವಲ್ಪ ಫೀಡನ್ನು ಹಾಕ್ಬೋದು. ಹಾಗೆ ತುಂಬ ಫೀಡನ್ನು ನಾವು ಫೀಡರಲ್ಲಿ ತುಂಬಿಸಿಟ್ರೆ ಏನಾಗ್ತದೆ ಅಂತೇಳಿದರೆ ನೆಕ್ಸ್ಟ್ ಡೇ ಅದನ್ನು ಪುನಃ ನಾವು ಚೀಲಕ್ಕೆ ತುಂಬಿಸಬೇಕು. ಡಬಲ್ ಕೆಲಸ, ತುಂಬ ಹೆವಿ ಆಗ್ತದೆ. ಆ ಕಾರಣದಿಂದ ಸ್ವಲ್ಪ ನಾವು ಲೇಟ್ ನೈಟ್ ಆಗಿ ಸಂಜೆ ಫೀಡನ್ನು ಹಾಕುವುದನ್ನು ನಾವು ಲಿಫ್ಟಿಂಗ್ ಡೇಸ್ ಹತ್ತಿರ ಬಂದಾಗ ಆ ರೀತಿಯ ಒಂದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಕೆಲವರು ಕೇಳ್ಬೋದು, 2 ಕೆಜಿ ಬಾಡಿ ವೆಯ್ಟ್ ಬಂದಾಗಲೇ ಕೊಟ್ಟರೆ ಫಾರ್ಮರ್ಸಿಗೆ ಲಾಸ್ ಆಗೋದಿಲ್ವಾ, ಸ್ವಲ್ಪ ವೆಯ್ಟ್ ಬರೋ ತನಕ ವೆಯ್ಟ್ ಮಾಡ್ಬೋದು ಅಂತ ಕೇಳ್ಬೋದು. ಬಟ್ ದೊಡ್ಡದೇನು ಡಿಫರೆನ್ಸ್ ಆಗೋದಿಲ್ಲ. ಇವಾಗ 2 ಕೆಜಿ ಬಾಡಿ ವೆಯ್ಟ್ ನಂತರ ತುಂಬ ಅಮೌಂಟು ದಿನ ಬಿಟ್ಟ ಹಾಗೆ. ಈಗ 2.5 ಕೆಜಿ ಬಾಡಿ ವೆಯ್ಟ್ ಬಂದರೆ ಅದು ನಮಗೆ ಸಿಗುವಂಥ ರೇಟು ಕಡಿಮೆ ಆಗ್ತದೆ. ಹಾಗೆ ಇಲ್ಲಿ ನಮಗೆ ಓವರಾಲ್ ವೆಯ್ಟ್ ಕೂಡ ಜಾಸ್ತಿ ಇರ್ತದೆ. ಅಮೌಂಟ್ ಆಲ್ಮೋಸ್ಟ್ ಆಲ್ ಸೇಮ್ ಇರ್ತದೆ, ಬಿಟ್ಟರೆ ಈಕ್ವಲ್ ಆಗ್ತಾ ಹೋಗ್ತದೆ. ಇವಾಗ 2 ಕೆಜಿ ತೆಗೆದ್ರೂ ಈಗ ಫಾರ್ ಎಕ್ಸಾಂಪಲ್ ಒಂದು 50,000 ಅಮೌಂಟ್ ನಮಗೆ ಸಿಗ್ತದೆ ಅಂತ ಹೇಳಿದರೆ, ಅಷ್ಟೇ ಅಮೌಂಟು ನಿಮಗೆ 2.5 ಕೆಜಿ ಬಾಡಿ ವೆಯ್ಟ್ ತೆಗೆದಾಗಲೂ ಅಷ್ಟೇ ಅಮೌಂಟು ಪ್ಲಸ್ ಒಂದು 3-4 ಸಾವಿರ ಪ್ರಾಫಿಟ್ ಆಗ್ಬೋದು, ಬಿಟ್ಟರೆ ತುಂಬ ಏನು ಡಿಫರೆನ್ಸ್ ಆಗೋದಿಲ್ಲ. ಹಾಗೆ ಅಷ್ಟು ದಿನದ ಕೆಲಸನೂ ಕೂಡ ಆಗಿರ್ತದೆ, ಅಷ್ಟು ನಾವು ಕರೆಂಟ್ ಬಿಲ್ಲು ಬಂದಿರ್ತದೆ. ಹಾಗೆ ನಮ್ಮ ಶ್ರಮನೂ ಕೂಡ ಅದಕ್ಕೆ ಇರೋದ್ರಿಂದ ತುಂಬ ದೊಡ್ಡ ಲಾಸ್ ಆಗೋದಿಲ್ಲ. 2 ಕೆಜಿಗೆ ಆರಾಮಾಗಿ ನಾವು ಕೊಡ್ಬೋದು ಕಂಪನಿಯವರಿಗೆ. ಇಲ್ಲಿ ನನಗೆ 2 ಕೆಜಿಗೆ ಖಾಲಿ ಆಗ್ತಿರೋದು ತುಂಬ ಖುಷಿಯ ವಿಚಾರ. ಯಾಕಂತೇಳಿದರೆ ಆಲ್ರೆಡಿ ತುಂಬ ಮಳೆ ಗಾಳಿ ಇದರಿಂದ ಶೆಡ್ಡಿನ ಗೊಬ್ಬರದ ಕಂಡೀಷನ್ ತುಂಬ ಹಾಳಾಗಿದೆ. ಇನ್ನೂ ಜಾಸ್ತಿ ದಿನ ಬಿಟ್ಟರೆ ನನಗೆ ಪ್ರಾಫಿಟ್ ಆಗೋದಕ್ಕಿಂತ ಲಾಸ್ ಆಗೋದೇ ಜಾಸ್ತಿ ಇರ್ತದೆ. ಯಾಕೆಂದರೆ ಅಮೋನಿಯಾ ಕ್ರಿಯೇಟ್ ಆಗ್ತಾ ಹೋದಾಗೆ ಕೋಳಿಯಲ್ಲಿ ಫೀಡ್ ತಿಂದಿದ್ದಕ್ಕೆ ಅನುಗುಣವಾಗಿ ನಮಗೆ ಬಾಡಿ ವೆಯ್ಟ್ ಸಿಗೋದಿಲ್ಲ, ಕಡಿಮೆ ಆಗ್ತದೆ. ಫೀಡ್ ತಿಂತದೆ ಬಟ್ ಬಾಡಿ ವೆಯ್ಟ್ ಅಷ್ಟೊಂದು ನಮಗೆ ಸಿಗೋದಿಲ್ಲ. FCR ತುಂಬ ಓಡ್ತಾ ಇರ್ತದೆ. ಹಾಗೆ ಅದರಿಂದ ನಮಗೆ ಸಿಕ್ಕತಕ್ಕಂಥ ಅಮೌಂಟು ಕೂಡ ಕಡಿಮೆ ಆಗ್ಬೋದು, ಬಿಟ್ಟರೆ ಇದರಿಂದ ನಮಗೆ ದೊಡ್ಡ ಲಾಭದ ಎಕ್ಸ್ಪೆಕ್ಟೇಷನ್ ಇಡಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಗೊಬ್ಬರ ಕಂಡೀಷನ್ ಹಾಳಾದಾಗ. ಹಾಗೆ ಈ ಕೋಳಿಗಳಿಗೆ ಪೂರಕವಾದಂಥ ವಾತಾವರಣ ಇರೋದರಿಂದ ದೊಡ್ಡ ಕೆಲಸ ಕೂಡ ನಮಗೆ ಫಾರ್ಮರ್ಸಿಗೆ ಇರೋದಿಲ್ಲ. ಯಾಕೆಂತೇಳಿದರೆ ಆಲ್ರೆಡಿ ರ್ಯಾಕಿಂಗ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಸ್ಟ್ರೆಸ್ ಆಗುವಂಥದ್ದು ಈ ಸಮಸ್ಯೆ ಇರೋದಿಲ್ಲ. ಮಳೆ ಬರ್ತಾ ಇದೆ, ಇಲ್ಲಿ ಕೆಲಸ ಇರ್ತಕ್ಕಂಥದ್ದು ಒಂದು ಫೀಡ್ ಹಾಕುವಂಥದ್ದು, ಡ್ರಿಂಕರ್ ಕ್ಲೀನ್ ಮಾಡುವಂಥದ್ದು ಅಷ್ಟೇ ಕೆಲಸ ಇರ್ತದೆ. ಈ ರೀತಿಯ ವಾತಾವರಣ ಇದ್ದರೆ ತುಂಬ ಈಸಿ ಅಂತಲೇ ಹೇಳ್ಬೋದು ಕೋಳಿ ಸಾಕಲಿಕ್ಕೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.